ಓಂ ಶಾಂತಿ ಎಲ್ಲರಿಗೆ. ಸೊ 71ನೇ ಸೀರೀಸ್ ಮುರಳಿಗಳಲ್ಲಿ ನೆಕ್ಸ್ಟ್ ಮುರಳಿ ಆಗಿದೆ 27/9/71 27/9/71. ಸೊ ಇವತ್ತು ಮುರಳಿಯ ಹೆಡ್ಡಿಂಗ್ ಆಗಿದೆ, ಟೈಟಲ್ ಆಗಿದೆ स्नेह की शक्ति द्वारा सत्यता की प्रत्यक्षता. इसके पहला भी स्नेह ही था. ಅದರದೇ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮುರಳಿ ಇದು. ಸ್ನೇಹದ ಶಕ್ತಿಯ ಮೂಲಕ ಸತ್ಯತೆಯ ಒಂದು ಪ್ರತ್ಯಕ್ಷತೆ ಹೇಗಾಗುತ್ತೆ. तो इस समय सभी की स्मृति में व नयनों में क्या है. तो ಈ ಸಮಯದಲ್ಲಿ ಎಲ್ಲರ ಸ್ಮೃತಿಯಲ್ಲಿ ಅಥವಾ ಕಣ್ಣುಗಳಲ್ಲಿ ಏನಿದೆ. एक बात है व दो है व एक में दो है. ಬಾಬಾ ಹೇಳ್ತಾರೆ ಒಂದೇ ಒಂದು ಮಾತಿದೆಯಾ, ಎರಡಿದೆಯಾ, ಒಂದರಲ್ಲಿ ಎರಡಿದೆ. वो क्या है, ಅದೇನಾಗಿದೆ. किसी ने कहा एक ही बाप है, ಯಾರು ಹೇಳಿದ್ದಾರೆ ಒಬ್ಬರೇ ತಂದೆ ಅಂತ. तो आज सभी एक मत और एक ही बात पर है ना. ಇವತ್ತು ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ಒಂದು ಮತ ಅನುಸಾರವಾಗಿ ಮತ್ತೆ ಒಂದೇ ಮಾತು ಮೇಲೆ ಇದ್ದೀರಾ ಅಲ್ವಾ. अच्छा, इस समय तो एक बात है, लेकिन वैसे वर्तमान समय स्मृति में व नयनों में सदैव क्या रहता है. अच्छा, ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದೇ ಮಾತು ಇರಬಹುದು, ಆದ್ರೆ ವರ್ತಮಾನ ಸಮಯದಲ್ಲಿ वैसे वर्तमान समय स्मृति में व नयनों में, ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಮೃತಿಯಲ್ಲಿ ಇರ್ಬೋದು ಅಥವಾ ನಯನಗಳಲ್ಲಿ ಇರ್ಬೋದು. ಬಾಬಾ ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಮೃತಿಯಲ್ಲಿ ಅಥವಾ ನಯನಗಳಲ್ಲಿ ಏನಿದೆ. ಸದೈವ್ ಕ್ಯಾ रहता है, ಸದೈವ್ ಏನಿರುತ್ತೆ ಸ್ಮೃತಿಯಲ್ಲಿ ಮತ್ತೆ ನಿಮ್ಮ ಕಣ್ಣುಗಳಲ್ಲಿ. ಸಿರ್ಫ್ ಘರ್ ಜಾನಾ ಹೈ ಯಾ ಯಾದ್ रहता है. ಬರೀ ನಾನು ಮನೆಗೆ ಹೋಗ್ಬೇಕು ಅನ್ನುವಂಥದ್ದು ಅಷ್ಟೇ ನೆನಪಿರುತ್ತಾ. सर्विस करने बिगर कैसे जाएंगे. सोच लिया मैं योग करके पाप को खत्म करके चला जाऊंगा जितू भाई. तो बाबा पूछ रहे हैं कि सर्विस करने बिगर कैसे जाए. ಸೇವೆ ಮಾಡದೆ ನೀವು ಮನೆಗೆ ಹೇಗೆ ಹೋಗ್ತೀವಿ. ವರ್ಷ भी अपने लिए तो याद रखना. ಬಾಬಾ ಹೇಳ್ತಾರೆ ಆಸ್ತಿ ಅಂತೂ ನಿಮಗೋಸ್ಕರ ನೆನಪಿದೆಯಲ್ವಾ, लेकिन दूसरों को भी वर्षा दिलाना है, यह भी तो याद रहना है ना. ನಾನು ಆಸ್ತಿ ತಗೊಳ್ಳೋ ಸಾಕು, ನಾನು ಆರಾಮಾಗಿ ಕುತ್ಕೊಂಡು ಕ್ಲಾಸ್ ಕೇಳಿದ್ರೆ ಮುಗೀತು. ಬಾಬಾ ಹೇಳ್ತಾರೆ ಆ ತರ ಅಲ್ಲ, ಬೇರೆಯವ್ರಿಗಿನ್ನೂ ಸಹ ನೀವು ಆಸ್ತಿಯನ್ನ ಕೊಡ್ಬೇಕಲ್ಲ. दूसरों को भी तो वर्षा दिलाना है, ಬೇರೆಯವ್ರಿಗಿನ್ನೂ ಸಹ ನಿಮ್ ಕಡೆಯಿಂದ ಆಸ್ತಿಯನ್ನ ಕೊಡಿಸ್ಬೇಕು, ಅದರಿಂದ ಕಮಿಷನ್ ಸಿಗುತ್ತಲ್ಲ. ಬಾಬಾ ಹೇಳ್ತಾರೆ यह भी तो याद रहना है ना, ಇದನ್ನು ಸಹ ನೆನ್ಪಿಟ್ಕೋಬೇಕು. हर कदम में स्मृति में बाप की याद और साथ साथ सर्विस व सिर्फ याद रहती है और रहनी चाहिए. ಬಾಬಾ ಹೇಳ್ತಾರೆ ಕ್ವಶನ್ ಕೇಳ್ತಾ ಇದ್ದಾರೆ ಬಾಬಾ, ಇರುವಂತ ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ಮೃತಿಯಲ್ಲಿ ತಂದೆಯ ನೆನಪಿನ ಜೊತೆ ಜೊತೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ಮತ್ತೆ ಸ್ಮೃತಿಯಲ್ಲಿ ತಂದೆಯ ನೆನಪಿನ ಜೊತೆ ಜೊತೆ ಸರ್ವಿಸ್ ವಾ ಸಿರ್ಫ್ ಯಾದ್ रहती, ಸೇವೆನ ಬರೀ ಒಂದೇ ನೆನಪಿರುತ್ತೆ. और रहनी चाहिए, ಇನ್ನೇನಿರ್ಬೇಕಾಗಿದೆ. ಚಲ್ತೆ ಫಿರ್ತೆ. ಆ ಕ್ವಶನ್ಗೆ ಆನ್ಸರ್ ಹೇಳ್ತಾರೆ ಬಾಬಾ,
चलते फिरते नड़ीता ओडाड़ता कर्म करते कर्म मारता। अगर यह स्मृति में रहेगा कि हम हर समय ईश्वरीय सेवा के अर्थ निमित्त है, ಪ್ರತಿಯೊಂದು ಕರ್ಮ ಮಾಡ್ತಾ ಒಂದು ವೇಳೆ ನಿಮಗೆ ಈ ಒಂದು ನೆನಪು ಅಥವಾ ಸ್ಮೃತಿಯಲ್ಲಿದ್ರೆ यह स्मृति में रहेगा कि हम हर समय ईश्वरीय सेवा के अर्थ निमित्त ಪ್ರತಿ ಸೆಕೆಂಡ್ ಅಥವಾ ಸಮಯ ಈಶ್ವರೀಯ ಸೇವಾರ್ಥವಾಗಿ ನಿಮಿತ್ತ ಆಗಿದ್ದೀವಿ ಅಂತ, तो स्थूल कार्य करते भी ಸ್ಥೂಲ ಕಾರ್ಯ ಮಾಡ್ತಾ ಇದ್ರು ಸಹ ಈಶ್ವರೀಯ ಸೇವಾಕ್ಕೆ ನಿಮಿತ್ತ है। यह स्मृति रहने से भले ನೀವು ಮನೆಯಲ್ಲಿ ಸ್ಥೂಲ ಕಾರ್ಯ ಮಾಡ್ತಾ ಇದ್ದೆ ಆದ್ರೂ ಸಹ ಆ ಸಮಯದಲ್ಲಿ ನಾನು ಈಶ್ವರೀಯ ಸೇವಾ ಸಲುವಾಗಿ ನಿಮಿತ್ತ ಆಗಿದ್ದೀನಿ, ಈ ಸ್ಮೃತಿ ಇರೋದ್ರಿಂದ यह स्मृति रहने से सदैव निमित्त समझने से सदा ನಿಮ್ಮನ್ನ ನೀವು ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ कोई भी ऐसा कर्म नहीं होगा जिससे डिसर्विस ನಿಮ್ಮಿಂದ ಯಾವುದೇ ರೀತಿಯಲ್ಲಿ ಈ ತರ ಕರ್ಮ ಆಗೋದಿಲ್ಲ ಯಾವುದರಿಂದ ಡಿಸರ್ವಿಸ್ ಆಗುವಂತಹ यह स्मृति भूल जाती है। ಕಾರಣ ಏನಂದ್ರೆ ನಿಮ್ಮಿಂದ ರಾಂಗ್ ಕರ್ಮ ಆಗೋದಕ್ಕೆ ನಡೀತಾ ಓಡಾಡ್ತಾ ಸಾಧಾರಣ ಕರ್ಮ ಮಾಡ್ತಾ ಇದ್ರು ನಿಮಗೆ ಈ ಸ್ಮೃತಿ ಮರ್ತೋಗುತ್ತೆ। यह स्मृति भूल जाती है तभी तो साधारण कर्म व साधारण ರೀತಿ ಸಮಯ ಚಲಾ ಜಾತಾ है। ಆ ಕಾರಣದಿಂದನೇ ನಿಮ್ಮ ಒಂದು ಸಾಧಾರಣ ಕರ್ಮ ಅಥವಾ ಸಾಧಾರಣ ರೀತಿಯಲ್ಲಿ ಸಮಯ ಅನ್ನುವಂಥದ್ದು ಪಾಸ್ ಆಗ್ತಾ ಇದೆ ಸ್ಮೃತಿ ಇಲ್ಲದೆ ಇರೋದ್ರಿಂದ। ನಾನು ಈಶ್ವರೀಯ ಕಾರ್ಯಕ್ಕೋಸ್ಕರ ನಿಮಿತ್ತ ಆಗಿದ್ದೀನಿ ಅನ್ನುವಂತಹ ಮಾತು ನೆನಪಿಲ್ಲ ಅಂದಾಗ ಈ ರೀತಿ ಪ್ರತಿಯೊಂದು ಸಮಯ ಪ್ರತಿಯೊಂದು ಸಂಕಲ್ಪ कर्म साधारण ಆಗಿರುತ್ತೆ। जैसे देखो कोई विशेष सर्विस अर्थ निमित्त बनते ತಿಳ್ಕೊಳ್ಳಿ ಯಾವುದಾದ್ರೂ ಒಂದು ವಿಶೇಷ ಸೇವಾರ್ಥವಾಗಿ ನೀವು ನಿಮಿತ್ತ ಆಗಿದೆ सर्विस अर्थ निमित्त बनते तो जितना समय विशेष सर्विस का रूप सामने होता है तो ಎಷ್ಟು ಸಮಯ ನಾನು ಈ ಒಂದು ವಿಶೇಷ ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀನಿ ಅನ್ನುವಂಥದ್ದು ಎದುರುಗಡೆ ಬರುತ್ತೆ। जितना समय विशेष सर्विस का रूप सामने होता है उतने समय की स्टेज व स्थिति अच्छी होती है। ನಾನು ಆ ಸೇವೆಗೋಸ್ಕರ ಹೋಗ್ಬೇಕು ನಾನು ಆ ಸೇವೆಗೆ ನಿಮಿತ್ತ ಆಗಿದ್ದೀನಿ ಅಂತ ಎಷ್ಟು ಸಮಯ ನಿಮಗೆ ನೆನಪಿರುತ್ತೆ ಅಷ್ಟು ಸಮಯ ನಿಮ್ದು ಆ ಸ್ಟೇಜ್ ಎಷ್ಟು ಚೆನ್ನಾಗಿರುತ್ತಲ್ವ। उतना समय और उस समय का स्टेज अच्छी होती है ना, ಎಷ್ಟು ಚೆನ್ನಾಗಿರುತ್ತೆ। क्योंकि समझते हैं हम इस समय सभी के सामने सर्विस के लिए निमित्त है। ಯಾಕಂದ್ರೆ ಆ ಸಮಯದಲ್ಲಿ ನೀವು ತಿಳ್ಕೊಂಡಿರ್ತೀರಿ ಏನಂತ ಈ ಪರ್ಟಿಕ್ಯುಲರ್ ಸಮಯ ಏನಿದೆ ಆ ಸಮಯದಲ್ಲಿ ನಾನು ಈ ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀನಿ ಅಂತ ನಿಮ್ಗೆ ಪದೇ ಪದೇ ನೆನಪಿರುತ್ತೆ। ಆ ನೆನಪಿದ್ದಾಗ ಏನಾಗುತ್ತೆ ನಿಮ್ಮ ಸ್ಟೇಜು ಮತ್ತೆ ಸ್ಥಿತಿ ಚೆನ್ನಾಗಿರುತ್ತೆ ಸಾಧಾರಣ ಇರಲ್ಲ। तो ಅದೇ ರೀತಿ ಬಾಬಾ ಹೇಳಿದ ಪ್ರತಿ ಸೆಕೆಂಡ್ ನೀವೆಲ್ಲೇ ಇರಿ ಮನೆಯಲ್ಲಿ ಇರ್ರಿ ಮನೆ ಕೆಲಸ ಮಾಡ್ತಾರೆ ಬಟ್ ನಾನು ಸ್ಟೇಜ್ ಮೇಲೆ ಇದ್ದೀನಿ ಈ ಸೇವೆಗೋಸ್ಕರ ನಿಮಿತ್ತವಾಗಿದ್ದೀನಿ ಅಂತ ತಿಳ್ಕೊಂಡಾಗ ಬಾಬಾ ಹೇಳ್ತಾರೆ ಅದೇ ರೀತಿಯ ಸ್ಥಿತಿ ಅದೇ ರೀತಿಯ ಒಂದು ಸ್ಟೇಟಸ್ ಅಥವಾ ಪೊಸಿಷನ್ ನಿಮಗೆ ನಡೀತಾ ಹೋಗುತ್ತೆ। ऐसे ही स्थूल कार्य करते हुए भी ಅದೇ ರೀತಿ ಸ್ಥೂಲ ಕಾರ್ಯ ಮಾಡ್ತಾ ಇದ್ರು ಸಹ यह स्मृति रहे कि इस समय ಈ ಸಮಯದಲ್ಲಿ ಮನಸಾ ದ್ವಾರ ಮನಸ್ಸಿನ ಮೂಲಕ विश्व को परिवर्तन करने की सेवा में उपस्थित हूं। भले ನಾನು ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ ಬಟ್ಟೆ ಒಗಿತಾ ಇದ್ದೀನಿ ಯಾರ ಜೊತೆನೂ ಅಟೆಂಡ್ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಸಹ ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಮನಸ್ಸಿನ ಮೂಲಕ विश्व को परिवर्तन करने की सेवा में उपस्थित ಆ ಸಾಧಾರಣ ಕರ್ಮದ ಮಧ್ಯದಲ್ಲಿನೂ ಸಹ ಬಾಬಾ ಹೇಳ್ತಾರೆ ತಿಳ್ಕೊಳ್ಳುವಂಥದ್ದು ನಾನು ವಿಶ್ವವನ್ನ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ
ಉಪಸ್ಥಿತ ಆಗಿದ್ದೀನಿ. तो क्या ಸ್ಥಿತಿ रहेगी? ಆ ಲೆಕ್ಕದಲ್ಲಿ ಬಾಬಾ ಹೇಳ್ತಾರೆ ಯಾವ ತರ ಸ್ಥಿತಿ ಇರ್ಬೋದು ನಿಮ್ದು? ಅಟೆನ್ಷನ್ रहता है और ಚೆಕಿಂಗ್ रहती. ಬಾಬಾ ಹೇಳ್ತಾರೆ ಅದೇ ಸಮಯದಲ್ಲಿ ನಿಮಗೆ ಅಟೆನ್ಷನ್ ಇರುತ್ತಾ, ನಾನು ಯಾವ ತರ ಸ್ಥಿತಿಯನ್ನ ಇಟ್ಕೊಂಡಿದ್ದೀನಿ ಅಂತ. ಮತ್ತೆ ಪದೇ ಪದೇ ಚೆಕಿಂಗ್ ಅನ್ನ ಮಾಡ್ತಾ ಇರ್ತೀರಾ. क्योंकि इस प्रकार अगर सदा अपने को विश्व की स्टेज पर विश्व कल्याण की सेवा अर्थ समझते हो, ಬಾಬಾ ಹೇಳ್ತಾರೆ ಈ ರೀತಿಯಲ್ಲಿ ಈ ಪ್ರಕಾರದಲ್ಲಿ ಸದಾ ನಿಮ್ಮನ್ನ ನೀವು ವಿಶ್ವದ ಸ್ಟೇಜ್ ಮೇಲೆ ಮತ್ತೆ ಆ ಪ್ರಕಾರದ विश्वದ स्टेज ಮೇಲೆ ಆ ಪ್ರಕಾರದಲ್ಲಿ साधारण नीति नहीं, साधारण स्थिति व साधारण चलन व अलबेलापन रहेगा. ನಾನು ವಿಶ್ವದ ಸ್ಟೇಜ್ ಮೇಲೆ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಥವಾ ಸೇವೆ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡಿದ್ರೆ ಬಾಬಾ ಹೇಳ್ತಾರೆ ಸಾಧಾರಣ ಸ್ಥಿತಿ ಅಥವಾ ಸಾಧಾರಣವಾದಂತ ನಡತೆ ಅಥವಾ ಉಡುಗಾಟಿತನ ಇರುತ್ತಾ? तो फिर साधारण स्थिति व साधारण चलन व साधारण अलबेलापन रहेगा. और कितना समय व्यर्थ जाने से सफल हो जाए. ತಿಳ್ಕೊಳ್ಳೋ ಆ ಸಮಯದಲ್ಲಿ ಎಷ್ಟು ಸಮಯ ವ್ಯರ್ಥ ಆಗಿ ಹೋಗೋದ್ರಿಂದ ಸಫಲ ಆಗಿರುತ್ತೆ. तो जमा का खाता सोचो कितना बढ़ जाए. ನೀವು ಪ್ರತಿ ಸೆಕೆಂಡ್ ನೀವು ಈ ರೀತಿ ಕೆಲಸ ಮಾಡ್ತಾನೂ ಆ ಸ್ಥಿತಿನನ್ನ ಮೇಂಟೈನ್ ಮಾಡ್ತಾ ಇದ್ರೆ ಬಾಬಾ ಹೇಳ್ತಾರೆ ಜಮೆ ಖಾತೆ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೆ. जमा का खाता कितना बढ़ जाएगा. ऐसे कोई के ऊपर बहुत बड़ी जिम्मेवारी होती है तो वह एक एक सेकंड अपना अमूल्य समझते हैं ना. ತಿಳ್ಕೊಳ್ಳಿ ಯಾರ ಮೇಲೆ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂದ್ರೆ कोई के ऊपर बहुत बड़ी जिम्मेवारी होती, ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ತಿಳ್ಕೊಳ್ಳಿ ಅವ್ರ ಮೇಲೆ. तो वह एक एक सेकंड ಅವ್ರು ಒಂದೊಂದು ಸೆಕೆಂಡ್ ಸಹ अपना अमूल्य समझते हैं ना, ತುಂಬಾ ವ್ಯಾಲ್ಯೂಬಲ್ ಅಂತ ತಿಳ್ಕೊಳ್ತಾರಲ್ಲ. अगर एक दो को मिनट भी व्यर्थ चला जाए तो ಅದರಲ್ಲಿ ಒಂದೆರಡು ನಿಮಿಷನೂ ಸಹ ವ್ಯರ್ಥವಾಗಿ ಹೋಗ್ತಾ ಇದ್ರೆ तो उनके लिए वह 2 मिनट भी बहुत बड़ा समय देखने में आता है. ಅವ್ರಿಗೋಸ್ಕರ ಆ ಒಂದು 2 ನಿಮಿಷನೂ ಸಹ ಬಹಳ ದೊಡ್ಡ ಸಮಯ ಅಂತ ನೋಡ್ಲಿಕ್ಕೆ ಕಾಣಿಸುತ್ತೆ, ಬಹಳ ಸಮಯ ಹೋಗ್ಬಿಡ್ತು ಅಂತ. तो सभी से बड़े थे बड़ी जिम्मेवारी इसके ऊपर आपके ऊपर है ना. ಈ ಲೆಕ್ಕದಲ್ಲಿ ಎಲ್ಲ ದೊಡ್ಡದಕ್ಕಿಂತ ದೊಡ್ಡ ಜವಾಬ್ದಾರಿ ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ಯಾರ ಮೇಲೆ ಇದೆ? आपके ऊपर है ना. ಬಾಬಾ ಹೇಳ್ತಾರೆ ನಿಮ್ಮ ಮೇಲೆ ಇದೆಯಲ್ಲ. और किसकी इतनी बड़ी जिम्मेवारी, ತಿಳ್ಕೊಳ್ಳಿ ಯಾರದೇ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂದ್ರೆ जितनी आपकी इस समय ಬಾಬಾ ಹೇಳ್ತಾರೆ ಎಷ್ಟು ಈ ಸಮಯದಲ್ಲಿ ನಿಮ್ಮದು ಜವಾಬ್ದಾರಿ ಇದೆಯೋ ಅಷ್ಟು ಬೇರೆಯವ್ರದ್ದು ಯಾರ್ದು ಇರೋದಿಲ್ಲ. ಯಾಕೆ? क्योंकि तो सारे विश्व का कल्याण, ಯಾಕಂದ್ರೆ ಇಡೀ ವಿಶ್ವದ ಕಲ್ಯಾಣ जड़ चैतन्य दोनों को परिवर्तन करना. ಇಡೀ ವಿಶ್ವದ ಕಲ್ಯಾಣದಲ್ಲಿ ಬಾಬಾ ಹೇಳ್ತಾರೆ ಅದರಲ್ಲಿ ಜಡ ವಸ್ತುನೂ ಸಹ ಮತ್ತೆ ಚೈತನ್ಯವಾದಂತನೂ ಸಹ ಪರಿವರ್ತನೆ ಮಾಡ್ಬೇಕು. सारे विश्व का कल्याण जड़ और चैतन्य दोनों को परिवर्तन करना है. तो कितनी बड़ी जिम्मेवारी है आपके ऊपर. ಆ ಲೆಕ್ಕದಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಬಾಬಾ ಹೇಳ್ತಾರೆ ನಿಮ್ಮ ಮೇಲೆ. तो हर समय यह स्मृति रहे. ಬಾಬಾ ಹೇಳ್ತಾರೆ ಪ್ರತಿ ಸಮಯ ನಿಮ್ಮ ಈ ಸ್ಮೃತಿಯಲ್ಲಿ ಇರ್ಬೇಕು. ಬಾಬಾ ಹೇಳ್ತಾರೆ ಪ್ರತಿ ಸಮಯ ಈ ಸ್ಮೃತಿಯಲ್ಲಿ ಇರ್ಬೇಕು कि बाप ने इस समय कौन सी ड्यूटी दी. ತಂದೆ ಈ ಸಮಯದಲ್ಲಿ ನಮಗೆ ಯಾವ ಡ್ಯೂಟಿಯನ್ನ ಕೊಟ್ಟಿದ್ದಾರೆ ಈ ನೆನಪು ಪ್ರತಿ ಸೆಕೆಂಡ್ ನಿಮಗೆ ಇರ್ಬೇಕಂತಾರೆ. एक आंख में बाप का स्नेह होना चाहिए. ಒಂದು ಕಣ್ಣಲ್ಲಿ ತಂದೆಯ ಸ್ನೇಹ ಇರಬೇಕು. और दूसरी आंख में बाप द्वारा मिला हुआ
कर्तव्य और सेवा। बाप का स्नेह, ತಂದೆಯ स्नेह एक अंक में। दूसरी अंक में बाप द्वारा मिला हुआ कर्तव्य और सेवा, ತಂದೆ ಮೂಲಕ ಸಿಕ್ಕಿರುವಂತಹ ಕರ್ತವ್ಯ ಅರ್ಥಾತ್ ಸೇವಾ ಹೋನಾ चाहिए। ಅದೇ ಸೇವೆ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂತ ನಿಮಗೆ ನೆನಪಿರ್ಬೇಕಂತ। तो स्नेह भी हो और ಸೇವಾ भी। ಒಂದ್ ಕಡೆ ಸ್ನೇಹನೂ ಇರಬೇಕು ತಂದೆ ಮೇಲೆ, ಮತ್ತೆ ತಂದೆ ಕೊಟ್ಟಿರುವಂತಹ ಡ್ಯೂಟಿ ಮೇಲೆ ಸೇವನೂ ಸಹ ಮಾಡ್ತಾರೆ। दोनों साथ साथ चाहिए, एक होगा दूसरा चल जाएगा नहीं, परिणाम नहीं आ सकता। सेवा कंप्लीट किया बाबा पूछेगा, हाँ ಸೇವೆ ಮುಗಿಸಿದ್ರಾ, ಮನೆಗೆ ಸೇರ್ಸಲ್ಲ। ಸ್ನೇಹ और ಸೇವಾ दोनों साथ साथ चाहिए। ಸ್ನೇಹನೂ ಇರಬೇಕು, ಜೊತೆ ಜೊತೆಯಲ್ಲಿ ಸೇವೆನೂ ಆಗ್ತಾರೆ। स्नेही ही प्रिय है, स्नेही ही भी प्रिय है, लेकिन सर्विसेबल ज्ञानी तो आत्मा मुझे अति प्रिय है। ಹೇ ಅರ್ಜುನ, ನನಗೆ ಸ್ನೇಹಿ ಆತ್ಮಗಳು ಪ್ರಿಯ ಇದ್ದಾರೆ, ಹೇಳ್ತಾ ಇಲ್ಲ ಪ್ರಿಯ ಅಲ್ಲ ಅಂತ। ನನ್ನ ಮೇಲೆ ಯಾರಿಗೆ ಸ್ನೇಹ ಇದೆಯೋ ಅವರು ನನಗೆ ಬಹಳ ಪ್ರಿಯ, ಆದ್ರೆ ಸರ್ವಿಸಬಲ್ ಯಾರು ಜ್ಞಾನಿತು ಆತ್ಮಗಳಾಗಿರ್ತಾರೆ ಅವ್ರು ಇನ್ನೂ ಜಾಸ್ತಿ ಪ್ರಿಯ ಅಂತ, ಅತಿ ಪ್ರಿಯ। कौन? सर्विसेबल ज्ञानी तो आत्मा। तो दोनों ही साथ साथ चाहिए। ಬಾಬಾ ಹೇಳ್ತಾರೆ ಇಬ್ರು ಸಹ ಎರಡೂ ಒಟ್ಟಿಗೆ, ಸ್ನೇಹನೂ ಬೇಕು ಸೇವೆನೂ ಬೇಕು, ಒಟ್ಟಿಗೆ ಎರಡು ಬೇಕು। तो दोनों ही साथ साथ चाहिए। तो अपनी स्थिति जब दोनों की साथ साथ स्मृति होगी, ಯಾವಾಗ ನಿಮ್ಮ ಸ್ಥಿತಿ ಎರಡನ್ನೂ ಸಹ ಜೊತೆ ಜೊತೆಯಲ್ಲಿ ಸ್ಮೃತಿ ಇರುತ್ತೆ, साथ साथ स्मृति होगी, तभी आवागलेने सर्विस करने के समय स्नेही मूर्त भी। ಬಾಬಾ ಹೇಳ್ತಾರೆ ಆವಾಗಲೇನೆ ಸರ್ವಿಸ್ ಮಾಡುವಂತಹ ಸಮಯದಲ್ಲಿ ಸ್ನೇಹಿ ಮೂರ್ತಿಯಾಗಿ। लेकिन सिर्फ स्नेह भी नहीं चाहिए, ಬರೀ ಸ್ನೇಹ ಒಂದಿದ್ರೇನೆ ಸಾಕಾಗಲ್ಲ ಅಂತ। जीतू भाई कह सकते हैं कि मेरे को तो बाबा के ऊपर बहुत स्नेह। तो बाबा पूछ रहा है प्रूफ दिखाओ, क्या कितना स्नेह है? तो हनुमान ने तो प्रूफ दिखाया ना, राम के ऊपर कितना स्नेह है, दिखाया, देखो अंदर में कितना दिखता है, तो दिखाओ। वो तो पूरा छलांग लगाया उसको, तो लगा सकते आप उतना बड़ा। तो लेकिन सिर्फ स्नेह भी नहीं चाहिए, स्नेह के साथ और क्या चाहिए? ಸ್ನೇಹದ ಜೊತೆ ಇನ್ನೇನ್ ಬೇಕಂತ, शक्ति रूप यारो ಹೇಳಿದ್ದಾರೆ, बट शक्ति रूप तो होंगे ही, लेकिन शक्ति रूप का प्रत्यक्ष रूप क्या दिखाई दे? ನಿಮ್ಮಲ್ಲಿ ಶಕ್ತಿ ಇದೆ ಅಂದ್ರೆ ಆ ಶಕ್ತಿ ರೂಪದ ಪ್ರತ್ಯಕ್ಷ ರೂಪ ಏನ್ ಕಾಣಿಸುತ್ತೆ, क्या दिखाई दे? सर्विस की रिजल्ट में नंबर किस आधार पर होता है? ಸರ್ವಿಸ್ ನ ರಿಸಲ್ಟ್ ನಲ್ಲಿ, ಸೇವೆಯ ಒಂದು ರಿಸಲ್ಟ್ ನಲ್ಲಿ ನಿಮ್ಮ ನಂಬರು ಯಾವ ಆಧಾರದ ಮೇಲೆ ಇರುತ್ತೆ? किस आधार पर होती है? क्योंकि वाणी में जोहर भरा हुआ है, ಅರ್ಥಾತ್ ನಿಮ್ಮ ಮಾತಿನಲ್ಲಿ ತುಂಬಾ ಶಾರ್ಪ್ನೆಸ್ ಇದೆ, ನೀವು ಸಿಂಪಲ್ ಆಗಿ ಮಾತಾಡ್ತಾ ಇದ್ರಿ, ಬಟ್ ಆ ಸಿಂಪಲ್ ಮಾತು ಬೇರೆಯವರಿಗೆ ಹೃದಯಕ್ಕೆ ನಾಟ್ತಾ ಇದೆಯಾ ಅಂದ್ರೆ वाणी में जोहर भरा हुआ है, अर्थात स्नेह के साथ शब्दों में ऐसा जोहर होना चाहिए। ಸ್ನೇಹದ ಜೊತೆ ಜೊತೆ ನಿಮ್ಮ ಮಾತಿನಲ್ಲಿ, ನಿಮ್ಮ ಶಬ್ದಗಳಲ್ಲಿ ಈ ರೀತಿ ಶಾರ್ಪ್ನೆಸ್ ಇರ್ಬೇಕಂತಾರೆ ಬಾಬಾ। जोहर होना चाहिए जो उनके हृदय को विदीर्ण हो जाए, ಅವರ ಹೃದಯವನ್ನೇ ಕರಗಿಸ್ಬೇಕು, ಆ ತರ ನಿಮ್ಮ ಮಾತಿನಲ್ಲಿ
पावर इरಬೇಕಂತ, शार्पनेस, उनके हृदय को विदीर्ण हो जाए। तो अभी तक रिजल्ट क्या है? आದ್ರೆ ಇಲ್ಲಿ ತನಕ ನಾನು ನೋಡಿರುವಂತ ರಿजल्ट ನಲ್ಲಿ ಏನಿದೆ? अभी तक का रिजल्ट क्या है? या तो बहुत जौहर दिखाती हो या बहुत ಸ್ನೇಹ दिखाती, ಇಲ್ಲ ಬಹಳ ಶಾರ್ಪ್ನೆಸ್ ಕಾಣಿಸುತ್ತೆ, ಇಲ್ಲ ಅಂದ್ರೆ ಬಹಳ ಸ್ನೇಹ ಕಾಣಿಸುತ್ತೆ, या तो बिल्कुल ही हल्के रूप में बोलेंगे या बहुत जोश में, ಇಲ್ಲ ಬಹಳ ಹಗುರವಾಗಿ ಮಾತಾಡ್ತೀರಿ, ಇಲ್ಲ ಅಂದ್ರೆ ಬಹಳ जोश ಆಗಿ ಮಾತಾಡ್ತೀರಿ. लेकिन होना क्या चाहिए? ಆದ್ರೆ ಬಾಬಾ ಹೇಳ್ತಾರೆ ಏನಿರ್ಬೇಕಾಗಿದೆ, लेकिन होना क्या चाहिए? एक एक शब्द में स्नेह की रेखाएं होनी चाहिए बाबा के प्रति. ಒಂದೊಂದು ನೀವು ಹೇಳ್ತಾ ಇರುವಂತಹ ಶಬ್ದದಲ್ಲಿ ಸ್ನೇಹದ ರೇಖೆ ಸ್ಪಷ್ಟವಾಗಿ ಬೇರೆಯವರಿಗೆ ಕಾಣಿಸಿ. एक एक शब्द में स्नेह की रेखाएं होनी चाहिए. फिर भले कैसे भी कड़वे शब्द बोलेंगे तो भी उनको हृदय में लगेगा जरूर. ನೀವು ಬೈರಿ ಪಾಪ ಅವ್ರು ಸ್ನೇಹ ಇಟ್ಕೊಳ್ಳಿ, ಆದ್ರೆ ಅವ್ರಿಗೆ ಆ ಬೈದನು ಸಹ कहीं ಅನ್ಸೋದಿಲ್ಲ ಅಲ್ವಾ? शब्द बोलेंगे तो हृदय में लगेगा जरूर, लेकिन वह शब्द कड़वे नहीं लगेगा, कहीं ಅನ್ಸಲ್ಲ. ಸ್ನೇಹ ಇಟ್ಕೊಂಡು ನೀವು ಹೇಳ್ತಿರಲ್ಲ, ಆ ಸ್ನೇಹ ಇಟ್ಕೊಂಡು ಹೇಳೋದ್ರಿಂದ ಅವ್ರಿಗೆ ಕಟ್ಟು ಬೇಜಾರಾಗಲ್ಲ, ಇವ್ ನಮ್ಗೆ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. यथार्थ लगे आपका जो शब्द है, बोल है, उनको यथार्थ लगे, यथार्थ ಅನ್ಸುತ್ತೆ. अभी अगर शब्द तेज बोलते हैं, ತಿಳ್ಕೊಳ್ಳಿ, ಒಂದು ವೇಳೆ ನಿಮ್ಮ ಮಾತಿನ ಶಬ್ದಗಳು ಬಹಳ ತೀಕ್ಷ್ಣವಾಗಿದೆ, है तो रूप में भी तेजी का भाव दिखाई देता है, जिससे कई लोग यही कहते हैं आप लोगों में अभिमान है, तो अपमान करते हो. ಕೆಲವರು ಹೇಳ್ತಾ ಇರುವಾಗ ಆ ಶಬ್ದಗಳು ತುಂಬಾ ಕಟುವಾಗಿ ಇರುತ್ತೆ. ಯಾಕಂದ್ರೆ ಆ ಕಟುವಾಗಿ ಯಾಕೆ ಬೇರೆಯವ್ರಿಗೆ ನಾಟ್ತಾ ಇದೆ, ಅವಾಗ ಅವ್ರೇನ್ ಹೇಳ್ತಾರೆ, ನಿಮ್ಮ ಭಾವದಲ್ಲಿ ನಮಗೆ ಅಭಿಮಾನ ಅಥವಾ ಅಪಮಾನ ಕಾಣಿಸ್ತಾ ಇದೆ. जिससे कई लोग यही कहते हैं, ಕೆಲವರು ಇದೇ ಮಾತು ಹೇಳ್ತಾರೆ, कि आप लोगों में अभिमान है या अपमान करते. ಯಾಕೆ ಆತರ ಹೇಳ್ತಾರೆ? ಯಾಕಂದ್ರೆ ಆ ಮಾತುಗಳ ಒಳಗಡೆ ಸ್ನೇಹ ತುಂಬಿಲ್ಲ. ಅದೇ ಮಾತಿನ ಒಳಗಡೆ ಸ್ನೇಹ ತುಂಬಿಕೊಂಡು ನೀವು ಅಷ್ಟೇ ಕಠಿಣವಾಗಿ ಹೇಳಿದ್ರು ಸಹ ಅವ್ರಿಗೆ ಅದು ಅನ್ಸೋದೇ ಇಲ್ಲ. ನನ್ನ ಪರಿವರ್ತನೆಗೋಸ್ಕರ ಇದು ನನಗೆ ಹೇಳ್ತಾ ಇದ್ದಾರೆ. लेकिन एक तरफ ठोकते जाओ और दूसरे तरफ साथ साथ स्नेह भी देते जाओ, तो ಒಂದ್ ಕಡೆ ಅವ್ರು ನೀವು ಹೊಡಿಯೋದು ಬಡಿಯೋದು ಮಾಡ್ತಾ ಇರಿ, ಮಕ್ಕಳಿಗೆ ಹಂಗೆ ತರ ಮಾಡ್ತಾರೆ ತಾಯಿ. ಒಂದ್ ಕಡೆ ಹೊಡಿತಾ ಇರೋದು, ಇನ್ನೊಂದ್ ಕಡೆ ಮತ್ತೆ ನೈಸ್ ಮಾಡ್ತಾರೆ. एक तरफ ठोकते जाओ क्या नीलिमा बहन, दूसरे तरफ साथ साथ स्नेह भी देते जाओ और खिलाते जाओ. फिर मारो, दो मारो, खिलाओ, तो भूल जाएगा जो मारा हुआ चीज. हाँ, तो आपके स्नेह की मूर्त से, ನಿಮ್ಮ ಸ್ನೇಹದ ಮೂರ್ತಿಯಿಂದ वो अपना ತಿರಸ್ಕಾರ महसूस नहीं करेंगे. ನನ್ನನ್ನ ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಫೀಲ್ ಆಗಲ್ಲ. अपने को ತಿರಸ್ಕಾರ महसूस नहीं करेंगे. ಲೇಕಿನ್ ಇದು ಬಹಳ ಪ್ರಾಕ್ಟಿಕಲ್ ಇದು, ಯಾಕಂದ್ರೆ ನಿಮ್ಗಳ ಹತ್ರನೇ ಇದೆ, ತಾಯಿ ಅಂದ್ರ ಹತ್ರ ಈ ಬಹಳ ಅನುಭವ ಇರುತ್ತೆ. ಯಾಕಂದ್ರೆ ನೀವು ಮಕ್ಕಳಿಗೆ ಹಂಗೆ ತರ ಮಾಡೋದು, ಆ ಮಕ್ಕಳಿಗೆ ಮಾಡ್ತಾ ಇರೋದನ್ನ ಎಲ್ಲರ ಜೊತೆ ಅದೇ ತರ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ತಿರಸ್ಕಾರ ಅಂದ್ರೆ ತಿರಸ್ಕಾರನೇ ಮಾಡಬಾರ್ದು, ತಿರಸ್ಕಾರ ಜೊತೆ ಸ್ನೇಹನೂ ಇರಬೇಕು. तो अपना तिरस्कार महसूस नहीं करेंगे, लेकिन यह अनुभव करेंगे कि हम आत्माओं के ऊपर इनको बहुत तरस है. ಅವರು ಎದುರುಗಡೆ ಆತ್ಮ ಅನುಭವ ಮಾಡುತ್ತೆ, ನಮ್ಮ ಮೇಲೆ ಇವ್ರಿಗೆ ಬಹಳ ದಯೆ ಇದೆ, ಆ ಕಾರಣದಿಂದ ಇವರು ನಮ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ.
तो तिरस्कार की भावना बदल कर तरस महसूस करे. ತಿರಸ್ಕಾರದ ಭಾವನೆಯನ್ನ ಪರಿವರ್ತನೆಯಾಗಿ ಒಂದು ದಯೆ ಭಾವನೆ ಅನ್ನುವಂಥದ್ದು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. तो दोनों साथ साथ चाहिए ना. ಅದರಿಂದ ಸ್ನೇಹ ಮತ್ತೆ ಸೇವೆ, ಆ ಸೇವೆಯಲ್ಲಿ ಆ ರೀತಿ ಭಾವನೆ ಎರಡನ್ನೂ ಜೊತೆ ಜೊತೆಯಲ್ಲಿ ಇರ್ಬೇಕಲ್ಲ. कहते हैं ना, मखमल की जुत्ती लगानी होती, मारना है जुत्ती से तो ऐसे नहीं मारते. ಚಪ್ಪಲಿಯಿಂದ ಹೊಡಿಬೇಕಂದ್ರೂ ಚಪ್ಪಲಿನನ್ನ ಕಾಣಬಾರ್ದು. बाबा भी कहते थे, कहते हैं ना मखमल की जुत्ती लगानी होती. तो सर्विस के साथ अति तरस भी हो, ಸೇವೆ ಜೊತೆ ಜೊತೆ ಬಹಳ ದಯೆನೂ ಇರ್ಬೇಕಂತಾರೆ. और फिर साथ साथ जो ಅಯಥಾರ್ಥ ಬಾತೆ, ಅವರಲ್ಲಿ ಏನಾದ್ರೂ ಒಂದು ಅಯಥಾರ್ಥ ಮಾತುಗಳನ್ನ ನೋಡಿದಾಗ उनको यथार्थ करने की ಖುಷಿ भी होनी चाहिए. ಆ ಮಾತುಗಳನ್ನ ಸರಿಪಡಿಸಿ ಯಥಾರ್ಥವಾಗಿ ತರುವಂತಹ ಖುಷಿನೂ ಸಹ ಇರ್ಬೇಕಂತ. यथार्थ बातें भी हो तो उनके यथार्थ करने की खुशी भी उनमें होनी चाहिए. बातें सभी स्पष्ट देनी, ಏನೇ ಮಾತು ಹೇಳಲಿ ಬಹಳ ಸ್ಪಷ್ಟವಾಗಿರ್ಬೇಕು. ಲೇಕಿನ್ ಸ್ನೇಹಕ್ಕೆ ಸಾಥ. ನಾನು ಹೇಳ್ಬೇಕು, ನಾನು ಇರೋದು ಎಲ್ಲ ಹೇಳ್ಬಿಟ್ಟಿದ್ದೀನಿ, ಬಟ್ ಇರೋದು ಹೇಗೆ ಹೇಳಿದ್ರಿ? ಸ್ನೇಹದ ಜೊತೆ. ಬಾಬಾ ಹೇಳ್ತಾರೆ, ಬಾತೆ ಸಭಿ ಸ್ಪಷ್ಟ ದೇನಿ ಹೈ ಲೇಕಿನ್ ಸ್ನೇಹ ಕೆ ಸಾಥ. ಸ್ನೇಹ ಮೂರ್ತ ಹೋನೆ ಸೆ, ಸ್ನೇಹ ಮೂರ್ತಿ ಆಗಿರೋದ್ರಿಂದ ಉनको ಜಗತ್ ಮಾತಾ ಕೆ ರೂಪ का ಅನುಭವ ಹೋಗಾ. ನೀವು ಸ್ನೇಹ ಮೂರ್ತಿ ಆಗಿರೋದ್ರಿಂದ ಅವ್ರಿಗೆ ಜಗನ್ಮಾತೆಯ ರೂಪ ಬೇರೆಯವರಿಗೆ ಅನುಭವ ಆಗುತ್ತೆ. ಜೈಸೆ ಮಾ ಬಚ್ಚೋं को भले कैसे भी शब्दों में ಶಿಕ್ಷಾ ದೇತಿ. ನೋಡಿ, ಅದೇ ಅನುಭವ ಹೇಳ್ತಾ ಇರೋದು. ತಾಯಿ ಮಕ್ಕಳಿಗೆ ಎಂತದೇ ಮಾತುಗಳಲ್ಲಿ, ಕೆಲವರು ಬೈತಾರಲ್ಲ, ಬಾಯಿಗೆ ಬಂದಂಗೆ ಬೈತಾರೆ, ಆದ್ರೂ ಸಹ ಅವ್ರಿಗೆ ಎದುರುಗಡೆ ಅವ್ರಿಗೆ ಅನ್ಸೋದಿಲ್ಲ, ಬೈದ್ರೆ ಬೈಕೊಳ್ಳಿ ನಮ್ಮ. जैसे माँ बच्चों को भले कैसे भी शब्दों में शिक्षा देती, तो माँ के स्नेह के कारण, ಅವ್ರಿಗೆ ತಾಯಿಯ ಸ್ನೇಹ ಇರೋ ಕಾರಣದಿಂದ ವಾ ಶಬ್ದ ತೇಜ್ ವ ಕಡವೆ महसूस नहीं होते. ಆ ಶಬ್ದಗಳಲ್ಲಿ ಬಹಳ ತೀಕ್ಷ್ಣತೆ ಅಥವಾ ಕಠಿಣತನ ಅನುಭವ. ಸಮಸ್ತೆ ಮಾ ಹಮಾರಿ ಸ್ನೇಹಿ ಕಲ್ಯಾಣಕಾರಿ. ತಾಯಿ ನಮ್ಮ ಒಳ್ಳೇದಕ್ಕೋಸ್ಕರ, ಕಲ್ಯಾಣದಕ್ಕೋಸ್ಕರ ಬೈತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂತ. वैसे ही आप भले कितना भी स्पष्ट शब्दों में बोलेंगे, भले ನೀವು ಹೇಳ್ತಾ ಇರುವಂತದ್ದು ಎದುರುಗಡೆ ಅವರಿಗೆ ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳ್ತಾ ಇದ್ರೆ ಅವ್ರಿಗೆ ನೀವು ಮಾಡ್ತಾ ಇರೋ ತಪ್ಪು ಈ ತರ ಅಂತ, लेकिन वो महसूस नहीं करेंगे, ಆದ್ರೆ ಅವ್ರಿಗೆ ಫೀಲ್ ಆಗಲ್ಲ. तो ऐसे दोनों स्वरूप के समानता की सर्विस करनी. ಈ ರೀತಿ ಎರಡು ಸ್ವರೂಪಗಳ ಸಮಾನತೆಯ ಸೇವೆಯನ್ನ ಈಗ ಮಾಡ್ಬೇಕು. तब ही सर्विस की सफलता समीप दिखाई दी. ಆವಾಗ್ಲೇನೆ ನೀವು ಮಾಡುವಂತಹ ಸೇವೆಯ ಸಫಲತೆ ಸಮೀಪದಲ್ಲಿ ಕಾಣಿಸುತ್ತೆ. कहाँ भी जाओ तो भी निर्भय होकर, ಎಲ್ಲೇ ಹೋಗಿ ನಿರ್ಭಯರಾಗಿ ಹೋಗಿ. ಸತ್ಯತಾ ಕಿ ಶಕ್ತಿ ಸ್ವರೂಪ ಹೋಕರ್, ನಿಮ್ಮಲ್ಲಿ ಸತ್ಯತೆಯ ಒಂದು ಶಕ್ತಿಯ ಸ್ವರೂಪ ಆಗಿ ಆಲ್ಮೈಟಿ ಗವರ್ಮೆಂಟ್ ಕೆ ಸಿಎಡಿ ಕೆ ಆಫೀಸರ್ ಹೋಕರ್ ಉಸಿ ನಶೆ ಸೆ ಜಾ. ಒಂದು ಸತ್ಯತೆಯ ಶಕ್ತಿ, ಮತ್ತೆ ಎರಡನೇದು ಆಲ್ಮೈಟಿ ಗವರ್ಮೆಂಟ್ ನ ಸಿಎಡಿ ಆಫೀಸರ್. सीएडी ऑफिसर होकर उसी नशे में जाओ और इसी नशे से बोलो और नशे से देखो. ಅದೇ ನಶೆಯಿಂದ ಹೇಳಿ ಮತ್ತೆ ಅದೇ ನಶೆಯಿಂದ ನೋಡಿ. हम अनुचर है इसी स्मृति से, ನಾವು ನಿಮ್ಮ ಅನುಯಾಯಿಗಳಂದ್ರೆ ಬ್ರದರ್ಸ್ ಆಗಿದ್ವಿ. इसी स्मृति से अयथार्थ को यथार्थ में लाना है. ಇದೇ ಸ್ಮೃತಿಯಿಂದ ಏನ್ ಅಯಥಾರ್ಥ ಇದೆಯೋ ಆ ಅಯಥಾರ್ಥನನ್ನ ಯಥಾರ್ಥದಲ್ಲಿ ತರಬೇಕು. तो सत्यता को प्रसिद्ध करना है ना कि छिपाना है. ಅದರಿಂದ ಸತ್ಯತೆಯನ್ನ ನೀವು ಪ್ರಸಿದ್ಧಿ ಮಾಡಬೇಕೇ ವಿನಃ ಅದನ್ನ ಮುಚ್ಚಿಡಬಾರ್ದು. ಲೇಕಿನ್ दोनों रूपों की समानता चाहिए. ಆದ್ರೆ ಎರಡು ರೂಪಗಳ ಸಮಾನತೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ.